ರಿಕ್ವೆಸ್ಟ್ ಕಂಬಲ್ ರಿಕ್ವೆಸ್ಟ್ ಬಾವಾ ಮಾತ್ರ ಬರಲ್ಲ ಇನ್ವಿಟೇಷನ್ ಕಾರ್ಡ್ ಅಡ್ಡ ಇಟ್ಕೋತಾರೆ ಆಂಟಿ ಹಾಯ್ ಹಾಯ್ ಆಂಟಿ ಹಾಯ್ ಹಾಯ್ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ನಾವಿವತ್ತು ಚಾಮುಂಡಿ ಬೆಟ್ಟಕ್ಕೆ ಹೋಗ್ತಾ ಇದ್ದೀವಿ ಕಸಿನ್ಸ್ ಎಲ್ಲ. ಸೊ ಹೋಗೋಣ ಬನ್ನಿ. ಗೈಸ್ ನಾವು ರೋಡಲ್ಲೇ ಪಾರ್ಕಿಂಗ್ ಮಾಡ್ಬಿಟ್ಟು ಹೋಗ್ತಾ ಇದ್ದೀವಿ ಕಾರ್ನ. ಸೊ ಅಲ್ಲಿ ತುಂಬ ರಶ್ ಇರುತ್ತೆ ಅಂತ ಕಾರ್ ನಿಲ್ಸೋಕ್ಕೂ ಜಾಗ ಇರಲ್ಲ ಅಂತ ಹೋಗ್ತಿದ್ದೀವಿ. ಗೈಸ್ ಏನು ಗೊತ್ತಾ, ದಸರಾ ಮುಗಿದ್ಮೇಲೆ ಫ್ರೀ ಇರುತ್ತೆ ಅಂತ ನಾವು ಬಂದರೆ ತುಂಬ ರಶ್ ಇದೆ, ಕಾರ್ ನಿಲ್ಸೋಕ್ಕೂ ಜಾಗ ಇಲ್ಲ, ಆ ಥರ ಇದೆ. ಅರ್ಧ ಕಿಲೋಮೀಟರ್ ನಡ್ಕೊಂಡು ಬಂದಿದ್ದೀವಿ ನಾವು. ಸಖತ್ ರಶ್ ಇದೆ ಗೈಸ್. ಪಾಪ ಅಲ್ಲಿಂದ ಬರೋಷ್ಟಾಗಿ ಈ ಬಿಸಿಲಲ್ಲೂ ತುಂಬ ಕಷ್ಟ ಆಗೋಯ್ತು ನಡ್ಕೊಂಡು ಬರೋದಕ್ಕೆ. ಬಿಸಿಲಿಲ್ಲ ಅಂದರೆ ನಡ್ಕೊಂಡು ಬರ್ಬೋದು, ಬಟ್ ಬಿಸಿಲಿರೋದಕ್ಕೆ ಕಷ್ಟ ನಡ್ಕೊಂಡು ಬರೋದಕ್ಕೆ. ಗೈಸ್ ಗೊಂಬೆ ಗೈಸ್ ನೋಡಿ ಎಷ್ಟು ಕ್ಯೂ ಇದೆ. ಸ್ಪೆಷಲ್ ಎಂಟ್ರಿ ಲೋಲಿ ಹೋಗೋಣ ಅಂತ ಹೋಗ್ತಿದ್ದೀವಿ. ಇಷ್ಟು ದೂರ ದೇವಸ್ಥಾನ ಇರೋದು ಅಲ್ಲಿ, ಎಷ್ಟು ಜನ ಇದ್ದಾರೆ ನೋಡಿ. ಗೈಸ್ ಇವಾಗ ದೇವ್ರ ದರ್ಶನ ಎಲ್ಲ ಮುಗೀತು. ಸೊ ಈಗ ಫೋಟೋ ತೆಗೆಸ್ಕೊಳ್ಳೋಣ ಅಂತ ಆಚೆ ನಿಂತಿದ್ದೀವಿ. ಏ ರಾಕಿ ಗುಂಬುಟ್ಟೈತ ಮೇಲೆ ಕಣೋ, ಬಾರೋ ಎದ್ಬಿಟ್ರೆ ಕಷ್ಟ ಆಮೇಲೆ. ಮತ್ತೆ ಮತ್ತೆ ತೆಗ್ಸ್ಕೊತವ್ರೆ ಫೋಟೋನ. ಇವತ್ತು ನಮಗೆ ಹೇಳ್ತಿದ್ರು, ಇವಾಗ ಇವರು ಫುಲ್ ಫೋಟೋಸ್ ತೆಗ್ಸ್ಕೊಳಕ್ ಹೋಗಿದ್ದಾರೆ. ಇಷ್ಟೊತ್ತವರೆಗೂ ನಮ್ಗೆ ಹೇಳಿ ಹೋಗೋಣ. ಬನ್ರಿ ಆಂಟಿ. ಶುಭ ಬರೀ ಮಾತಾಡೋದೇ ಆಯ್ತಲ್ಲಪ್ಪ. ಹೌದು ಅಕ್ಕಂದಾಗಿ ಸೇರ್ಕೊಂಡ್ಬಿಟ್ಟು. ಖುಷಿ 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 ಅಕ್ಕ ತಂಗಿಯರು, ಅಕ್ಕ ತಂಗಿಯರ ಬಾಂಧವ್ಯ. ಏನೇನು ಗೌರಮ್ಮ, ಅಕ್ಕ ತಂಗಿ ಶೋಭಾ ಮಾಡ್ತಾಳೆ. ಗೈಸ್ ಅಕ್ಕ ತಂಗಿಯರು ಫೋಟೋ ತೆಗ್ಸ್ಕೊತಾ ಇದ್ದಾರೆ. ಇಬ್ರು ಮ್ಯಾಚಿಂಗ್ ಹಾಕೊಂಡ್ ಬಂದಿದ್ದಾರೆ. ಒಬ್ರು ಸಿಂಗಲ್, ಅವ್ರು ಮಾತ್ರ ಎಲ್ಲ, ಇವ್ರು ಮಾತ್ರ ಮ್ಯಾಚಿಂಗ್. ಏನ್ ಸುಸ್ಮಿತಾ ಅವ್ರ ಚಿಕ್ಕಿ ತೆಗಿ. ಚಿನಿ ಯಾರಿದು? ಚಿನಿ ಯಾರಿದು? ಯಾರಿದು? ಅದು ಈ ಹಣ್ಣು ಯಾರು? ಇವ್ರು ಯಾರು? ನೋ ಜಿಯಾನ್. ಇವ್ರು ಯಾರು? ಪ್ರಜ್ವಣ್ಣ. ಇವ್ರು ಕರೆಕ್ಟಾಗಿ ಹೇಳ್ಬೇಕು. ಕರೆಕ್ಟಾಗಿ ಹೇಳು. ಇವ್ರು ಯಾರು? ನಾಟಿ ಕೋಳಿ. ಯಾರಿದು?
ಇವರು ಅವರು ಚಿನ್ನ ಅವ್ರು ಯಾರು ಚಿನ್ನ ಯಾರದು ಏಯ್ ಕರೆಕ್ಟಾಗಿ ಹೇಳ್ಬೇಕು ಗೈಸ್. ದೇವ್ರ ದರ್ಶನ ಎಲ್ಲ ಮುಗೀತು, ಈಗ ಹೋಗ್ತಿದ್ದೀವಿ. ಸೊ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ, ಬಾಯ್. ಗೈಸ್ ನಾವು ಇವಾಗ ಕಾಂತಾರ ಮೂವಿ ನೋಡೋಕೆ ಬಂದಿದ್ದೀವಿ. ಸೊ ಇನ್ನೂ ಹಾಫ್ ಆನ್ ಅವರ್ ಇದೆ, ಸೊ ಎಲ್ಲರೂ ವೆಯ್ಟ್ ಮಾಡ್ತಿದ್ದೀವಿ. ಗೈಸ್ ಜಿಯನ್ ಕೂಡ ಕರ್ಕೊಂಡು ಬಂದಿದ್ದೀವಿ ಮೂವಿಗೆ. ಬಟ್ ಆ ಸೌಂಡಲ್ಲಿ ನೋಡೋಕೆ ಬಿಡ್ತಾನೋ ಏನೋ ಗೊತ್ತಿಲ್ಲ, ಭಯಪಟ್ಟರೆ ನಾವು ಆಚೆ ಕರ್ಕೊಂಡ್ಬರ್ಬೇಕಷ್ಟೇ ಯಾರಾದರೂ. ಮತ್ತು ಅವನು ಕ್ಲೇ ತಂದಿದ್ದ ಆಟಾಡೋದಕ್ಕೆ, ಸೊ ಅದನ್ನು ಡೋರ್ಗೆ ಅಂಟಿಸ್ಕೊಂಡು ಆಟಾಡ್ತಿದ್ದಾನೆ ಪಪ್ಪ. ಏನು ಮಾಡ್ತಿರೋದು ನೀನು? ಹೊಡಿತಾರೆ ಗೈಸ್. ಜಿಯಾನು ಮೂವಿ ಸ್ಟಾರ್ಟಿಂಗ್ ಟೈಮಲ್ಲಿ ಆ ಸೌಂಡ್ ಎಫೆಕ್ಟ್ ಕೇಳ್ದಿರನೇ ಪಾಪ ಭಯ ಪಟ್ಕೊಂಡು ಮಲ್ಕೊಂಡೇ ಊಟ. ಮನೆಗೆ ಹೋಗೋಣ ಅಂತ ಫುಲ್ಲು ಅಳ್ತಿದ್ದ. ಗೈಸ್ ಮುಗೀತು ಮೂವಿ. ಸೊ ಈಗ ಬ್ಯಾನರ್ ಹತ್ರ ಫೋಟೋ ತೆಗ್ಸ್ಕೊತಿದ್ವಿ ಎಲ್ರೂ. ಸೊ ಮತ್ತು ಜಿಯಾನು ಫುಲ್ ಮೂವಿ ನೋಡೋ ತನಕನೂ ಮಲ್ಕೊಂಡೇ ಇದ್ದ ಹೇಗೋ. ಓಕೆ ಗೈಸ್, ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಸೊ ಬಾಯ್.